ಹ್ಯಾವ್ ಯು ಎವರ್ ವಿಟ್ನೆಸ್ಡ್ ಪವರ್ ಲಿಫ್ಟರ್ಸ್ ಕೆಲವು ಟೈಮು ಸ್ಕ್ವಾಟ್ ಮಾಡುವಾಗ, ಡೆಡ್ ಲಿಫ್ಟ್ ಮಾಡುವಾಗ ಆಲ್ಮೋಸ್ಟ್ ಆ ಲಿಫ್ಟ್ ಇದೆಯಲ್ಲ ವೇಟ್ಸ್ ಅವ್ರನ್ನ ಜೀವ ತೆಗ್ದಿರುತ್ತೆ. ಅಂದ್ರೆ ಫುಲ್ ಮಾಡುವಾಗ ಅವ್ರ ಕಣ್ಗುಡ್ಡೆಲ್ಲ ಹೊರಗೆ ಬಂದಿರುತ್ತೆ. ಲೈಕ್ ಆಲ್ಮೋಸ್ಟ್ ಅವನಿಗೆ ಗೊತ್ತಿರುತ್ತೆ ಸತ್ತ ಅಂತ ಹೇಳ್ಬಿಟ್ಟು. ಅದಾದ್ಮೇಲೂ ಕೂಡ ಲಿಫ್ಟ್ ಆಗುತ್ತೆ, ಹೆಂಗೋ ಲಿಫ್ಟ್ ಆಗಿ ಲಾಕ್ಔಟ್ ಮಾಡ್ತಾರೆ ಆಯ್ತಾ, ಸ್ಕ್ವಾಟ್ ಎದ್ಬಿಡ್ತಾರೆ. ಎದ್ಮೇಲೆ ಒಂದು ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಆ ಬಾರ್ಬೆಲ್ಗೆ ಅಥವಾ ಇದಕ್ಕೆ. ನನಗೆ ನೀವೇನ್ ಲಿಫ್ಟ್ ಮಾಡ್ತಿರಲ್ಲ ವೇಟ್ಸ್ ಮೇಲೆ ಮರ್ಯಾದೆ ಇರ್ಲಿ, ಕಾಲಿಂದ ಒದಿಯೋದು ಬಿಸಾಕೋದು ಇರ್ಲಿ ಗುರು, ಒಂದು ಲೆವೆಲ್ ವರೆಗೂ ಓಕೆ. ಅದಾದ್ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ಗೆ ವಿಚಿತ್ರವಾಗಿ ಮಕಾಲ ಮಾಡೋದು, ನಲಗೆದವರ ಹಾಕೋದು ಅನ್ಸತ್ತೆ. ಹೆಂಗ ಅಂದ್ರೆ ಲೈಕ್ ನಿಮಗದು ಲಿಟ್ರಲಿ ಇಂಜುರಿ ಮಾಡ್ಬೇಕಾ? ಲಿಟ್ರಲಿ ಇಂಜುರಿ ಆದ್ಮೇಲೆ ನೀವು ಎತ್ಕೋತೀರಾ, ಆಲ್ಮೋಸ್ಟ್ ಜೀವ ತೆಗ್ದಿರುತ್ತೆ. ಅದಾದ್ಮೇಲೆ ಎಚ್ಕೊಂಡ್ಮೇಲೆ ಆಸ್ ಇಫ್ ಇಟ್ ವಾಸ್ ಈಸಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಲ್ಯಾಂಗ್ ಹಾಕ್ಬಿಡೋದು. ಐ ಡೋಂಟ್ ಥಿಂಕ್ ಸೊ. ನಿಮ್ಗೆ ಏನಂತಾರಲ್ಲ ಮೆಚ್ಯೂರಿಟಿ ಇದೆಯೋ ಅಥವಾ ಏನಂತಾರಲ್ಲ ವೇಟ್ಸ್ ಜೊತೆ ಆಟ ಆಡ್ತಿರೋ, ಆ ವೇಟ್ಸ್ ನಿಮ್ಗೆ ಜೀವ ತೆಗ್ದಿರುತ್ತೆ, ಆಲ್ಮೋಸ್ಟ್ ತೆಗ್ದಿರುತ್ತೆ. ವಿಡಿಯೋ ನೀವು ಒಂದ್ಸಲ ಸ್ಲೋ ಮೋಷನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೊಂದು ಚಾನ್ಸ್ ಕೊಟ್ಟಿರುತ್ತೆ ಆ ವೇಟ್. ಸೊ ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು ಹಂಗೆ ಹಿಂಗೆ ಬೇಡ ಬ್ರೋ. ಆಸ್ ಎ ಲಿಫ್ಟರ್ ರೆಸ್ಪೆಕ್ಟಬಲ್ ಲಿಫ್ಟರ್ಸ್ ಆಗಿ ಆಯ್ತಾ, ನೀವು ಬೇಕಾದ್ರೆ ಸ್ಮ್ಯಾಶ್ ಮಾಡಿ ವೇಟ್ಸ್ ನ, ದಟ್ಸ್ ಕಂಪ್ಲೀಟ್ಲಿ ಫೈನ್. ಕಾಲಿಂದ ಒದಿಯೋದು, ತುಂಬಾ ಕೆಟ್ಟದಾಗೆಲ್ಲ ಇದು ಮಾಡೋದು, ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ಎ ಗುಡ್ ವೇ ಆಯ್ತಾ. ಇದು ನನ್ನ ಪ್ರಕಾರ, ನನ್ನ ಒಪಿನಿಯನ್. ಅಂಡ್ ಎನಿ ಹೌ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಡಿಫ್ರೆಂಟ್ ಒಪಿನಿಯನ್. ಸೊ ನನ್ನ ಒಪಿನಿಯನ್ ಹೇಳಬೇಕು ಅನ್ಸ್ತು ಹೇಳಿದೆ.